ವಿರೋಧ ಭಕ್ತಿ ಎಂಬ ಕಾನ್ಸೆಪ್ಟ್ ಪ್ರಸಂಗ ಮತ್ತು ಪುರಾಣಗಳಲ್ಲಿ ಇರುವ ಸ್ವರೂಪ, ಅದನ್ನು ಪ್ರಸ್ತುತಪಡಿಸುವಲ್ಲಿರುವ ಸಮಸ್ಯೆ ಸಂದಿಗ್ಧಗಳಿದ್ದರೆ ಅದನ್ನು ಗಣರಾಜ ಕುಂಬ್ಳೆಯವರು ಪ್ರಸ್ತುತಪಡಿಸಬೇಕು ಅಂತ. ಮಾತೆ ದುರ್ಗೆಗೆ ಭಕ್ತಿಯಿಂದ ವಂದಿಸಿ ಇವತ್ತಿನ ಈ ಗೋಷ್ಠಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ಹಿರಿಯರಾದ ಶ್ರೀ ಲಕ್ಷ್ಮೀಶ್ ತೋಡ್ಪಾಡಿಯವರೇ ಮತ್ತು ಗೋಷ್ಠಿಯಲ್ಲಿ ವಿಷಯ ಮಂಡನೆ ಮಾಡಿರುವ ಶ್ರೀಧರ ಡಿ ಎಸ್ ಅವರೇ ಹಾಗೂ ಸುಣ್ಣಂಬಳ ವಿಶ್ವೇಶ್ವರ ಭಟ್ರೆ, ಸಭೆಯಲ್ಲಿ ಆಸೀನರಾದ ಎಲ್ಲ ಯಕ್ಷಗಾನ ವಿದ್ವಾಂಸರೇ, ಕಲಾವಿದರೇ, ನನಗೆ ಕೊಟ್ಟಿರುವಂಥ ವಿಷಯ ವಿರೋಧ ಭಕ್ತಿ. ಆಗ ಇಲ್ಲಿ ಪ್ರಸ್ತಾಪ ಆಯಿತು, ವಿರೋಧ ಇದ್ದರೆ ಭಕ್ತಿ ಇಲ್ಲ, ಭಕ್ತಿ ಇದ್ದರೆ ಮತ್ತು ವಿರೋಧ ಇಲ್ಲ ಅಂತ. ವಿರೋಧವೇ ಭಕ್ತಿಯೋ? ಇದು ಮುಖ್ಯ ವಿಷಯ. ಯಕ್ಷಗಾನದಲ್ಲಿ ಬಹುಶಃ ಯಕ್ಷಗಾನದ ಅರ್ಥಗಾರಿಕೆಯನ್ನು ಕೇಳಿದಾಗ ನಮಗೆ ಅನ್ನಿಸುವುದು ವಿರೋಧವು ಒಂದು ಭಕ್ತಿ ಆಗ್ಬೋದು. ಯಾಕೆಂದರೆ ವಿರೋಧವನ್ನು ಕಲಾತ್ಮಕವಾಗಿ ವ್ಯಕ್ತಪಡಿಸಿ ಭಗವಂತನನ್ನು ಮೆಚ್ಚಿಸಬಹುದು ಅಂತ. ನಮ್ಮಲ್ಲಿ ಮೆಣಸ್ಕಾಯಿ ಅಂತ ಒಂದು ಮಾಡ್ತಾರೆ. ಮೆಣಸ್ಕಾಯಿ ಎನ್ನುವುದು ಒಂದು ಪದಾರ್ಥ, ಅದಕ್ಕೆ ಹುಳಿ, ಬೆಲ್ಲ, ಮೆಣಸು ಇತ್ಯಾದಿಗಳನ್ನು ಬಹಳ ಕಡು ಪಾಕ ಮಾಡಿ ಉಪಯೋಗ ಮಾಡ್ತೀವಿ ನಾವು. ಅದರ ರಸವನ್ನು ಸವಿತೇವೆ. ನಿಜವಾಗಿ ಅದು ಎಲ್ಲವೂ ಕೂಡ ತುಂಬ ಪ್ರಖರವಾದ ಗುಣವುಳ್ಳದ್ದೇ ಅಲ್ವಾ? ಅಂತಹ ಒಂದು ಪಾಕವನ್ನು ಮಾಡಲಿಕ್ಕೆ ಸಾಧ್ಯ ಅಂತ. ಇದು ಮಾತಿನ ಒಂದು ಪಾಕವಾದದ್ದರಿಂದ ತಾಳಮದ್ದಳೆಯಲ್ಲಿ ಪುರಾಣ ಮತ್ತು ಪ್ರಸಂಗದ ಒಳಗಿನ ಸನ್ನಿವೇಶಗಳು ಮತ್ತು ಆ ಪಾತ್ರದ ಸ್ವಭಾವಗಳು ಅವುಗಳನ್ನು ತಾಳಮದ್ದಳೆಯ ಕಲಾವಿದರು ಚಿತ್ರಿಸಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಈ ವಿರೋಧಿಸುವ ಗುಣ ಅಂದರೆ ವಿದ್ವೇಷಿಸುವ ಗುಣ ಅಲ್ಲ. ಒಬ್ಬರ ಸ್ವಭಾವವನ್ನು, ಪ್ರವೃತ್ತಿಯನ್ನು ಅಥವಾ ತನಗೆ ಇಷ್ಟವಲ್ಲದ ಒಂದು ವಿಷಯವನ್ನು ವಿರೋಧ ಭಾವದಿಂದ ಗುರುತಿಸುವುದು, ಇದು ಮನುಷ್ಯನಲ್ಲಿ ಸಹಜವಾಗಿ ಇರುವಂಥ ಒಂದು ಸಂಗತಿ ಅಂತ ಕಾಣ್ತದೆ. ಭಾಳ ಶೈಶವದಲ್ಲಿ ನಾವು ಮನುಷ್ಯರೆಲ್ಲ ಇದನ್ನೆಲ್ಲ ಮಾಡುತ್ತಲೇ ಬಂದವರು, ವಿರೋಧಿಸುವುದನ್ನು. ಹೆತ್ತ ತಾಯಿಯಿಂದ ತೊಡಗಿ ಅಲ್ಲಿಯೂ ಕೂಡ ನಮಗೆ ಇಷ್ಟವಾಗದ್ದನ್ನು ನಾವು ವಿರೋಧಿಸ್ತಲೇ ಬಂದಿದ್ದೇವೆ. ಒಟ್ಟು ಸಮುದಾಯದಲ್ಲಿ ನಾವು ಬೆರೆತು ಬದುಕುವಾಗ ಅಲ್ಲಿಯೂ ಕೂಡ ಇಷ್ಟವಾಗದ್ದನ್ನು ವಿರೋಧಿಸ್ತಲೇ ಬಂದಿದ್ದೇವೆ. ನಾವು ತುಂಬ ಗೌರವಿಸುವವರನ್ನು ಕೂಡ ನಮಗೆ ಅವರಲ್ಲಿ ಇಷ್ಟವಾಗದ ಗುಣಗಳಿದ್ದರೆ ಅದನ್ನು ವಿರೋಧಿಸ್ತಾ ಬಂದಿದ್ದೇವೆ. ಅದರ ಅರ್ಥ ಅವರನ್ನು ವಿದ್ವೇಷಿಸ್ತೇವೆ, ತೀರಾ ನಿರಾಕರಿಸ್ತೇವೆ ಅಂತ ಅದರ ಅರ್ಥ ಅಲ್ಲ. ಮತ್ತು ಭಕ್ತಿ ಎಂಬ ಶಬ್ದವನ್ನು ಇದರೊಟ್ಟಿಗೆ ಸೇರಿಸಿದರೆ ಮಾತ್ರ ಸ್ವಲ್ಪ ತೊಡಕಾಗುವುದಷ್ಟೇ. ಅದು ಭಕ್ತಿ ಆಗುವುದು ಹೇಗೆ ಅಂತ. ನಮ್ಮಲ್ಲಿ ಭಕ್ತಿ ಎನ್ನುವಂತಹ ಶಬ್ದದ ನಿರ್ವಚನ ಇರುವುದು ಸೇವೆ ಎಂಬ ಅರ್ಥದಲ್ಲಿ. ಸೇವೆ ಎನ್ನುವುದು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವಂಥ ಒಂದು ಗುಣ. ತನ್ನನ್ನು ಸಮರ್ಪಿಸಿಕೊಂಡಂತಹ ವ್ಯಕ್ತಿಗೆ ತನ್ನದು ಎನ್ನುವುದೇನೂ ಇರುವುದಿಲ್ಲ. ಹಾಗಾದ್ರೆ ಅಂಥವನಲ್ಲಿ ವಿರೋಧ ಎನ್ನುವ ಒಂದು ಭಾವ ಉಳಿತದೋ ಅಂತ ಕೇಳಿದರೆ ಇದು ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಒಂದು ಸಂಗತಿ. ಪಾತ್ರಧಾರಿಯಾದವರು ತಮ್ಮ ಪಾತ್ರವನ್ನು ವಹಿಸುವಾಗ ಕಥಾನಕದಲ್ಲಿರುವ ಹಾಗೆ ಮತ್ತು ಪ್ರಸಂಗದಲ್ಲಿರುವ ಹಾಗೆ ಸಮನ್ವಯ ಮಾಡಿಕೊಂಡು ಈ ವಿರೋಧವನ್ನು ಹೇಗೆ ತರ್ತಾರೆ ಪ್ರಸಂಗದಲ್ಲಿ ಅಥವಾ ಒಟ್ಟು ತಾಳಮದ್ದಳೆಯ ಪ್ರಕ್ರಿಯೆಯಲ್ಲಿ ಎನ್ನುವುದು ನಾವು ಗಮನಿಸಬೇಕಾದಂಥ ಒಂದು ಸಂಗತಿ. ನಾವು ಒಂದು 2-3 ಸಂದರ್ಭವನ್ನು ಮಾತ್ರ ಇಲ್ಲಿ ತೆಗೆದುಕೊಂಡು ಈ ಕುರಿತಾಗಿ ವಿವೇಚನೆಯನ್ನು ಮಾಡ್ಬೋದು. ಒಂದು 15 ನಿಮಿಷದೊಳಗೆ ಮಾತಾಡಬೇಕು ಅಂತ ರಂಗಭಟ್ರು ಮೊದಲೇ ಹೇಳಿದ್ದಾರೆ. ನಾನು ಅದನ್ನು ಪಾಲಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ರಾಮಾಯಣದ ಪ್ರಸಂಗದಲ್ಲಿ ಬಹಳ ಪ್ರಮುಖವಾಗಿ ಒಂದು ಪಾತ್ರ, ಅದು ರಾವಣ. ಈ ರಾವಣನ ಪಾತ್ರ ನಮಗೆ ಗೊತ್ತಿದ್ದ ಹಾಗೆ ರಾವಣ ಅವನು ಇಲ್ಲಿನವನಲ್ಲ, ಅವನು ಅಲ್ಲಿನವನು. ಅವನು ವೈಕುಂಠದಿಂದ ಶಾಪದ ಪರಿಣಾಮವಾಗಿ ಭೂಮಿಗೆ ಬಂದವನು. ಸನಕಾದಿ ಋಷಿಗಳ ಶಾಪ, ಆಮೇಲೆ ವಿಷ್ಣು ಜಯವಿಜಯರಿಗೆ ಕೊಟ್ಟಂಥ ಅವಕಾಶ, ಅದರ ಪರಿಣಾಮವಾಗಿ ಹಿರಣ್ಯಕಶಿಪು, ಹಿರಣ್ಯಾಕ್ಷ ಹೀಗೆ ಹುಟ್ಟಿ ಒಂದು ಜನ್ಮವನ್ನು ಅಲ್ಲಿ ಕಳೆದು ಆಮೇಲೆ ರಾವಣ ಕುಂಭಕರ್ಣರಾಗಿ ಹುಟ್ಟಿ ಬರುವುದು ಅಂತ ಇದು ಸನ್ನಿವೇಶ. ಹಾಗಾಗಿ ವಿರೋಧ ಎನ್ನುವ ಭಾವ ಅಲ್ಲಿ ಬೇಕೇ ಬೇಕು. ನೀವು 7 ಜನ್ಮಗಳಲ್ಲಿ ಭಕ್ತರಾಗಿ ಬರ್ತೀರೋ, 3 ಜನ್ಮಗಳಲ್ಲಿ ವಿರೋಧಿಗಳಾಗಿ ಬಂದು ನನ್ನ ಕೈಯಿಂದಲೇ ಅಂತ್ಯವನ್ನು ಅನುಭವಿಸಿ ಮರಳುತ್ತೀರೋ ಅಂತ ವಿಷ್ಣು ನೀಡಿದ ಆಯ್ಕೆ. ಇವುಗಳನ್ನು ಬಳಸಿಕೊಂಡು ಅವರು 3 ಜನ್ಮದಲ್ಲಿ ಆದೀತು ಅಂತ ಭಾವಿಸಿದರು. ಆದರೆ ಇದು ಕಥೆಯ ಹಿನ್ನೆಲೆ. ಪ್ರಸಂಗದಲ್ಲಿ ಪಾತ್ರಧಾರಿಗಳು ಈ ವಿರೋಧ ಭಾವವನ್ನು ಆ ಪಾತ್ರದ ಪ್ರವೇಶ ಆದ ಕಾಲದಿಂದ ತೊಡಗಿ ಪ್ರಮುಖವಾಗಿ ಅಥವಾ ವಿಶಾಲವಾಗಿ ದೇವ ವಿರೋಧಿ ಸ್ವಭಾವ, ಅನಂತರ
ರಾಮ ವಿರೋಧಿ ಸ್ವಭಾವ ಕುರಿತಾಗಿ ಇದನ್ನು ಬೆಳೆಸ್ತಾ ಬರಲಿಕ್ಕೆ ಪ್ರಸಂಗಗಳಲ್ಲಿ ಅವಕಾಶ ಇದೆ. ಇದು ಕಥೆಗೇನು ಇದರಲ್ಲಿ ದೊಡ್ಡ ತೊಡಕಾಗುವ ಸಂದರ್ಭಗಳು ಇಲ್ಲ. ಮೂಲ ಕಥೆಗೂ ನಾವೀಗ ಮೂಲ ಅಂದರೆ ವಾಲ್ಮೀಕಿ ರಾಮಾಯಣವನ್ನು ಇಟ್ಟುಕೊಂಡು ಮಾತಾಡುವುದಾದರೆ ವಾಲ್ಮೀಕಿ ರಾಮಾಯಣದ ಕಥೆಗೂ ಆಮೇಲೆ ಪ್ರಸಂಗದಲ್ಲಿ ಬರುವ ಈಗ ಪಾರ್ಥಿಸುಬ್ಬನ ಪ್ರಸಂಗ ಇರ್ಬೋದು ಅಥವಾ ಕಾಸರಗೋಡು ಸುಬ್ರಾಯರ ಪ್ರಸಂಗ ಇರ್ಬೋದು, ಇದು ರಾವಣ ವಧೆಯವರೆಗೆ ತೆಕ್ಕೊಂಡ್ರೆ ಎಲ್ಲ ಭಾಗಗಳಲ್ಲಿಯೂ ಕೂಡ ಪಾತ್ರಧಾರಿಗೆ ಅವಕಾಶ ಇದೆ. ಕೆಲವು ಸಂದರ್ಭಗಳಲ್ಲಿ ರಾವಣ ತನ್ನ ನಿಲುವನ್ನು ಸಮರ್ಥವಾಗಿ ಬೆಳೆಸಿಕೊಂಡು ಹೋಗುವುದಕ್ಕೆ ಬೇಕಾದ ಸಂದರ್ಭಗಳು ಕೂಡ ಇವೆ. ಈಗ ಮೋಹವಶವಾಗಿ ಅವನು ಸೀತೆಯನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆಗಲೇ ಆರಂಭ ಆಗ್ತದೆ ಅವನಿಗೆ ಉಪದೇಶಗಳ ಸುರಿಮಳೆ. ಅದು ಮಂಡೋದರಿಯಿಂದ ಆಗ್ಬೋದು, ಮಾರೀಚನಿಂದ ಆಗ್ಬೋದು. ಅದು ಯಾವುದನ್ನು ಕೂಡ ಅವನು ಲೆಕ್ಕಿಸದೆ ರಾಮನೆಂದರೆ ರಾಮನನ್ನು ವಿರೋಧಿಸುವುದೇ ತನ್ನ ಉದ್ದೇಶ ಎನ್ನುವ ರೀತಿಯಲ್ಲಿ ಅವನು ತೊಡಗಲಿಕ್ಕೆ ಅದರಲ್ಲಿ ಅವಕಾಶ ಇದೆ. ಮಾರೀಚನಂತೂ ರಾವಣನಿಗೆ ಬಹಳ ವಿಶೇಷವಾದ ಉಪದೇಶವನ್ನೇ ಮಾಡ್ತಾನೆ. ಒಳ್ಳೆ ಮಾತನ್ನು ಹೇಳುವವರು ಸಿಗುವುದಿಲ್ಲ, ನಾನು ನಿನಗೆ ಒಳ್ಳೆ ಮಾತನ್ನು ಹೇಳ್ತಾ ಇದ್ದೇನೆ, ನಿನ್ನನ್ನು ಇಷ್ಟಪಡಿಸುವುದಕ್ಕೆ ಬೇಕಾಗಿ ತುಷ್ಟಿಪಡಿಸುವುದಕ್ಕೆ ಬೇಕಾಗಿ ಬೇಕಾದಷ್ಟು ಮಾತಾಡುವವರು ಸಿಗ್ತಾರೆ. ಆದರೆ ಒಳ್ಳೆಯ ಮಾತನ್ನು ಹೇಳಿ ಆದರೆ ಅದು ಕಿವಿಗೆ ಹಿತವಾಗದೇ ಇರ್ಬೋದು, ನಿನ್ನ ಭವಿಷ್ಯತ್ತಿಗೆ ಹಿತ ಅಂತ ಅವನು ಕಿವಿ ಮಾತನ್ನು ಹೇಳ್ತಾನೆ. ರಾವಣ ಅದನ್ನು ನಿರಾಕರಿಸ್ತಾನೆ. ಅಲ್ಲಿಯೇ ಮಾರೀಚ ನಿರ್ಧಾರಕ್ಕೆ ಬರುವಾಗ ಒಂದು ಮಾತು ಹೇಳ್ತಾನೆ, ನಿನ್ನ ಕೈಯಿಂದ ಸಾಯುವುದಕ್ಕಿಂತ ನಾನು ರಾಮನ ಬಾಣದಿಂದ ಸತ್ತರೆ ಒಳ್ಳೆಯದು ಅಂತ. ನೋಡಿ, ಅಲ್ಲಿಯೂ ಕೂಡ ರಾವಣನಿಗೆ ರಾಮನ ಕುರಿತಾದಂತಹ ವಿರೋಧ ಭಾವವನ್ನು ಉದ್ದೀಪಿಸುವುದಕ್ಕೆ ಬೇಕಾದಷ್ಟು ಅವಕಾಶಗಳು ಉಂಟು. ಆಮೇಲೆ ಸನ್ಯಾಸಿಯ ಪಾತ್ರವನ್ನು ವಹಿಸಿಕೊಂಡು ಬರ್ತಾನೆ. ಸನ್ಯಾಸಿ ರೂಪ ತಾಳಿ ಬರ್ತಾನೆ. ಸನ್ಯಾಸಿ ರೂಪವನ್ನು ತಾಳಿ ಬರುವಾಗಲೂ ಕೂಡ ಆ ಸನ್ಯಾಸಿ ರೂಪದಲ್ಲಿ ಬಂದಂತಹ ಆತ ಸನ್ಯಾಸಿ ರೂಪವೇ ಯಾಕೆ ಅಂತ, ಸನ್ಯಾಸಿ ರೂಪವನ್ನು ಧರಿಸಿದ್ದರಿಂದ ರಾಮನ ರೂಪ ಆಗದು ಅಂತ ತಾಳಮದ್ದಳೆಯಲ್ಲಿ ಇಲ್ಲಿ ಹಿರಿಯರಾದ ಜೋಶಿಯವರೆಲ್ಲ ಇದ್ದಾರೆ. ರಾಮನ ರೂಪ ಆಗಲಿಕ್ಕಿಲ್ವ ಅಂತ. ರಾಮನ ರೂಪ ಆದರೆ ನಾನು ರಾಮನೇ ಆದರೆ ಅಂತ. ರಾಮನ ರೂಪ ಆಗ್ಲಿಕ್ಕೆ ಆಗೋದಿಲ್ಲ ಅಂತಲೂ ಹೇಳ್ತಾನೆ. ನಾನು ರಾಮನ ಆಗ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಅದೇ ಸಮಸ್ಯೆ, ವಿರೋಧದ ಸಮಸ್ಯೆ. ರಾಮನ ರೂಪವೇ ಆದರೆ ಸಮರಸ ಆಯಿತು. ವಿರೋಧವೇ ಆಗಬೇಕು. ವಿರೋಧವೇ ಆಗಬೇಕಾದ ಕಾರಣ ತನ್ನ ಸ್ವಭಾವಕ್ಕೆ ವಿರುದ್ಧವಾದ ಒಂದು ಸ್ವಭಾವವನ್ನೇ ಅಲ್ಲಿ ತಂದು ಸೀತೆಯನ್ನು ಮೋಸಗೊಳಿಸಿ ಅಂದರೆ ವಂಚನೆಯಿಂದಲೇ ಕೊಂಡು ಹೋಗಬೇಕೆನ್ನುವ ಉದ್ದೇಶವೇ ಅವನಲ್ಲಿ ಇತ್ತು. ಹಾಗಾಗಿ ರಾಮನನ್ನು ವಂಚಿಸುವುದು ಅವನ ವಿರೋಧವನ್ನು ವ್ಯಕ್ತಪಡಿಸುವಂಥ ಒಂದು ವಿಧಾನ ಅಂತ. ಆಮೇಲೆ ಮತ್ತೆ ಮುಂದೆ ಹಾಗೆ ಪ್ರಸಂಗ ಮುಂದೆ ಹೋಗ್ತದೆ. ಇನ್ನೊಂದು ಸನ್ನಿವೇಶ ಇದೆ ಯುದ್ಧದ ಸಂದರ್ಭಗಳಲ್ಲಿ, ಅಲ್ಲ ಅದರ ನಡುವೆ ತುಂಬ ಭಾಗಗಳು ಬರ್ತವೆ ಅಂತ ಇಟ್ಕೊಳ್ಳಿ. ವಿಭೀಷಣ ನೀತಿಯ ಪ್ರಸಂಗ ಬರ್ತದೆ. ವಿಭೀಷಣ ನೀತಿಯ ಪ್ರಸಂಗದಲ್ಲಿ ವಿಭೀಷಣ ಆಡಿದಂತಹ ವಿವೇಕದ ಯಾವ ಮಾತುಗಳನ್ನು ಕೂಡ ರಾವಣ ಒಪ್ಪಿಕೊಳ್ಳುವುದಿಲ್ಲ, ನಿರಾಕರಿಸ್ತಾನೆ. ರಾಮನ ದೈವತ್ವವನ್ನು ರಾಮನ ಮಹಿಮೆಯನ್ನು ಆತ ನಿರಾಕರಿಸ್ತಾನೆ. ವಿಭೀಷಣ ಎಲ್ಲಿವರೆಗೆ ರಾವಣನನ್ನು ವಿರೋಧಿಸ್ತಾನೆ ಅಂದರೆ ಅವನನ್ನು ನಿರಾಕರಿಸ್ತಾನೆ ಅಂದರೆ ನಿನ್ನ ಸಹವಾಸವೇ ಬೇಡ, ನಾನು ರಾಮನನ್ನೇ ಸೇರಿಕೊಳ್ತೇನೆ ಅಂತ. ಆಗಲೂ ರಾವಣ ಬದಲಾಗುವುದಿಲ್ಲ. ಇಲ್ಲದಿದ್ದರೆ ವಿಭೀಷಣನನ್ನು ಕಳೆದುಕೊಳ್ಳುವಂತಹ ಒಂದು ಕೆಲಸವನ್ನು ಅವನು ಮಾಡಬೇಕಾಗಿರಲಿಲ್ಲ. ತಾನು ರಾಮನ ವಿರೋಧವನ್ನು ಕಟ್ಟಿ ಅದನ್ನು ಬಿಗಿಗೊಳಿಸಿ ರಾಮನೊಂದಿಗೆ ಕಾಳಗ ಮಾಡಿ ರಾಮನನ್ನೇ ಸೇರಬೇಕು ಎನ್ನುವಂಥ ಒಂದು ಭಾವನೆ ಅವನಲ್ಲಿ ಅಡಕವಾಗಿರುವಂತೆಯೇ ತನ್ನ ಮಾತುಗಳ ಮೂಲಕವಾಗಿ ಪಾತ್ರಧಾರಿಯಾದವನು ಚಿತ್ರಿಸ್ತಾ ಹೋಗಬೇಕಾಗ್ತದೆ. ಕೈಕಸೆ ಉಪದೇಶ ಮಾಡಿದರೂ ಕೇಳುವುದಿಲ್ಲ ರಾವಣ. ಅನಂತರದಲ್ಲಿ ಅವನಿಗೆ ಅಂಗದ ಸಂಧಾನದ ಭಾಗದಲ್ಲಿ ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಹನುಮಂತ ಬಂದಾಗ ಇಂಥ ಬೇರೆ ಬೇರೆ ಸಂದರ್ಭಗಳಲ್ಲಿ ರಾವಣನಿಗೆ ರಾಮ ಯಾರು ಎನ್ನುವುದನ್ನು ಹೇಳುವ ಸನ್ನಿವೇಶಗಳು ಬರ್ತವೆ. ಆದರೆ ರಾವಣ ಇದು ಯಾವುದನ್ನು ಕೂಡ ಒಪ್ಪಿಕೊಳ್ಳದೆ ರಾಮನ ಕುರಿತಾಗಿ ಇರುವ ಅನೇಕ ಬಗೆಯ ಆಕ್ಷೇಪಗಳನ್ನೆಲ್ಲ ಹೇಳ್ತಾನೆ. ರಾಮನಲ್ಲಿ ದೈವತ್ವ ಇಲ್ಲ, ಅವನಲ್ಲಿ ಮಹಿಮೆ ಇಲ್ಲ, ಅವನಲ್ಲಿ ವಿಶೇಷತೆ ಇಲ್ಲ, ಅವನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಹೇಳ್ತಾನೆ. ಸಾಮಾನ್ಯ ಮನುಷ್ಯ ಅಂತ ಹೇಳುವಾಗ ಅವನಿಗೊಂದು ಅವನ ವರದ ನೆನಪನ್ನು ಕೆಲವು ಸಂದರ್ಭಗಳಲ್ಲಿ ಮಾಡಲಿಕ್ಕಾಗ್ತದೆ ಎದುರಿನ ಪಾತ್ರಧಾರಿಗಳು. ನೀನು ಮನುಷ್ಯರು ಮತ್ತು ನರರನ್ನು ಬಿಟ್ಟು ಉಳಿದವರಿಂದ ಮರಣ ಬರಬಾರದು ಅಂತ ವರ ಉಂಟು ನಿನಗೆ ಅಂತ ಹೇಳ್ತಾರೆ. ಹೆಣ್ಣನ್ನು ಬಲಾತ್ಕರಿಸಿದರೆ ನಿನಗೆ ಮರಣ ಉಂಟು ಅಂತ ಹೇಳ್ತಾರೆ. ಆಗ ಇದೆಲ್ಲವನ್ನು ಕೂಡ ಅವನು ಈ ವಿರೋಧ ಭಾವದ ಭಕ್ತಿಗೆ ಜೋಡಿಸಿಕೊಳ್ಳಿಕ್ಕೆ ಅವಕಾಶಗಳು ಉಂಟು. ರಾಮನ ವಿರೋಧ ಆಗಬೇಕು ಅಂತಾದರೆ ರಾಮನನ್ನೇ ಕೆಣಕಬೇಕು ಅಂತ. ರಾಮನನ್ನು ಕೆಣಕುವುದಾದರೆ ಹೇಗೆ? ಅದು ನೇರವಾದ ಮಾರ್ಗದಲ್ಲಿ ಅಲ್ಲ, ಪರ್ಯಾಯವಾದ ಮಾರ್ಗದಲ್ಲಿ ಅವನನ್ನು ವಂಚಿಸುವುದು, ರಾಮನನ್ನು ತಾನಿದ್ದಲ್ಲಿಗೆ ಅವನನ್ನು ಭರಿಸುವ ಅವಕಾಶಗಳನ್ನು ನೀಡುವುದು,
ಆಮೇಲೆ ರಾಮನೊಂದಿಗೆ ಹೋರಾಟವನ್ನು ಮಾಡುವುದು. ಈ ಹೋರಾಟವನ್ನು ಮಾಡುವ ಸಂದರ್ಭವೂ ಕೂಡ ಹಾಗೆ. ಕುಂಭಕರ್ಣನು ಅವನಿಗೆ ಉಪದೇಶ ಮಾಡ್ತಾನೆ, ಆದರೆ ರಾವಣ ಅದನ್ನು ಲೆಕ್ಕಿಸುವುದಿಲ್ಲ. ಯುದ್ಧದ ಸಂದರ್ಭದಲ್ಲೂ ಕೂಡ ಈಗ ನಮಗೆ ಮಂಡೋದರಿಯಲ್ಲಿ ಮಾತನಾಡುವ ಸನ್ನಿವೇಶ, ರಾವಣ ವಧೆಯಲ್ಲೊಂದು ಬಹಳ ಮುಖ್ಯವಾಗಿ ತನ್ನ ಒಳಗನ್ನವನ್ನು ಹೇಳಿಕೊಡುವುದು, ಅವನ ನಿಜವನ್ನು ಹೇಳುವುದು. ಲಾಲಿಸು ಮಯತನುಜ ಇತ್ಯಾದಿ ಪದ್ಯಗಳಲ್ಲಿ ಬರ್ತದೆ. ತಾನು ಇಲ್ಲಿನವನಲ್ಲ, ತಾನು ವೈಕುಂಠದವನು, ತಾನು ಹರಿಯನ್ನೇ ಮರಳಿ ಸೇರಬೇಕಾದವನು, ಜಯ ವಿಜಯರು ಆ ಒಂದು ಶಾಪದ ವೃತ್ತ ಅಂತ ಇತ್ಯಾದಿಗಳನ್ನೆಲ್ಲ ಹೇಳ್ತಾನೆ. ಆದ್ದರಿಂದ ಈ ರೀತಿಯ ಯುದ್ಧ ತನಗೆ ಅನಿವಾರ್ಯ. ತಾನು ಇನ್ನೊಂದು ಮೆಟ್ಟಿಲು ದಾಟಿದರೆ ತಾನು ಮುಂದಿನ ತನ್ನ ನಿಜ ಪದವಿಯನ್ನು ಸೇರಲಿಕ್ಕಾಗ್ತದೆ ಅಂತ ಹೇಳ್ತಾನೆ. ಹಾಗಾಗಿ ವಿರೋಧವೇ ಅವನ ಮುಖ್ಯವಾದಂತಹ ಗುರಿ ಅಂತ. ಹಾಗಾದರೆ ಇದು ಭಕ್ತಿಯಾಗುವುದು ಹೇಗೆ? ವಿರೋಧವೂ ಒಂದು ಬಗೆಯ ಸೇವೆಯಾಗುತ್ತದೆ ಅಂತ ನಮಗೆ ಈ ಪ್ರಸಂಗದಲ್ಲಿ ಗೊತ್ತಾಗ್ತದೆ. ವಿರೋಧ ಮಾಡಿಯೂ ಭಗವಂತನನ್ನು ಸೇರಬಹುದು. ಯಾಕಂದರೆ ಭಕ್ತನನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ದೇವರು ಅಂತಹ ಸನ್ನಿವೇಶಗಳನ್ನು ಮೊದಲು ಸೃಷ್ಟಿಸಿದ್ದುಂಟು. ವಾಮನ ಚರಿತ್ರೆಯಲ್ಲಿ ಒಂದು ಭಾಗ ಬರ್ತದೆ, ಕೊನೆಯ ಭಾಗ. ಅಲ್ಲಿ ಪ್ರಹ್ಲಾದ ಅಲ್ಲೊಂದು ಕೇಳ್ತಾನೆ, ಹೀಗೆ ಯಾಕೆ ಮಾಡಿದೆ ಅಂತ. ಆಗ ಶ್ರೀಹರಿ ಹೇಳುವ ಪದ್ಯ ಉಂಟು ಹಲಸಿನಹಳ್ಳಿಯವರ ಪ್ರಸಂಗದಲ್ಲಿ. ಭಕ್ತರನ್ನದು ಭಾಗವತದ ಉಲ್ಲೇಖವನ್ನು ಮಾಡಿಕೊಂಡೇ ಹೇಳ್ಬೋದು. ಭಕ್ತರನ್ನು ತನ್ನಲ್ಲಿಗೆ ಸೇರಿಸಿಕೊಳ್ಳಬೇಕಾದರೆ ಭಕ್ತರಲ್ಲಿದ್ದ ಸಂಪೂರ್ಣವನ್ನು ತಾನು ಸೆಳೆಯುತ್ತೇನೆ ಅಂತ. ಅವರ ಸಂಪೂರ್ಣ ಸಂಪತ್ತನ್ನು ಸೆಳೆದು ಅವರನ್ನು ಪರೀಕ್ಷಿಸಿ ಆಗಲೂ ಅವರು ವಿಚಲಿತರಾಗದಿದ್ದರೆ ತನ್ನೆಡೆಗೆ ಸೇರಿಸಿಕೊಳ್ತೇನೆ ಅಂತ. ಹಾಗೆ ಇಲ್ಲಿ ರಾವಣ ತಾನು ಸಂಪಾದಿಸಿದ್ದೆಲ್ಲವನ್ನು ಸಮರ್ಪಣೆ ಮಾಡ್ತಾನೆ, ಲೋಕಾರ್ಪಣೆ ಮಾಡ್ತಾನೆ. ಅಲ್ಲಿ ನಮ್ಮ ರಾವಣವಧೆ ಪ್ರಸಂಗದಲ್ಲಿ ಅವನು ಯುದ್ಧಕ್ಕೆ ಹೊರಡುವಾಗ, ಮೂಲಬಲ ಸಹಿತ ಯುದ್ಧಕ್ಕೆ ಹೊರಡುವಾಗ ಅವನು ಸಂಪತ್ತನ್ನೆಲ್ಲ ಬಾಚಿ ಇದ್ದವರಿಗೆಲ್ಲ ಕೊಡ್ತಾನೆ. ಅದರಲ್ಲಿಯೂ ಕೂಡ ಅದರಲ್ಲಿ ಬರೆದಿದ್ದಾರೆ, ಅವನ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ಬಂದ ಸೈನಿಕರ ಸತಿಸುತರಿಗೆ ಅವನು ಹಂಚುತ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಸೆರೆಯಲ್ಲಿದ್ದವರನ್ನೆಲ್ಲ ಬಿಡ್ತಾನೆ ಅಂತ ಹೇಳ್ತಾರೆ. ನೋಡಿ, ಅಲ್ಲಿ ಎಲ್ಲಿವರೆಗೆ ಬರ್ತಾನೆ ಅಂತಂದರೆ ಅವನು ತಾನು ಏನನ್ನೆಲ್ಲ ಸಂಪಾದನೆ ಮಾಡಿದ್ದೇನೋ, ಯಾವುದೆಲ್ಲವೂ ತನ್ನ ಬಲದ ಪರಿಣಾಮದಲ್ಲಿ ತನಗೆ ಸಿಕ್ಕಿದೆಯೋ ಅದೆಲ್ಲವನ್ನು ಕೂಡ ತ್ಯಾಗ ಮಾಡ್ತಾ ಕೊನೆಗೆ ದೇವರ ಬಳಿಗೆ ಬರುವ ಭಕ್ತನ ಹಾಗೆ ಎಲ್ಲವನ್ನೂ ಕಳೆದುಕೊಂಡು ತನ್ನ ಒಳಗಿರುವ, ಅದರಲ್ಲಿ ಪ್ರಸಂಗದಲ್ಲಿ ಅಮೃತ ಕಲಶ ಕೂಡ ಉಂಟು ಅವನ ಎದೆಯೊಳಗೆ ಅಂತ ಉಂಟು. ಅವನನ್ನು ಕೊಲ್ಲಬೇಕಾಗಿದ್ದರೆ ಅದು ಕೂಡ ಬೇಕು ಅಂತ. ಇಲ್ಲದಿದ್ದರೆ ಅವನ ತಲೆಯನ್ನು ರಾಮ ಕತ್ತರಿಸುವುದಕ್ಕೆ 100 ಪ್ರಯತ್ನ ಮಾಡಿದ್ದಾನೆ ಅಂತ, ಶತಛಿದ್ರ 100 ಸಲ ಪ್ರಯತ್ನ ಮಾಡ್ತಾನೆ ಅಂತ. ಆ 100ನೇ ನಂತರದಲ್ಲಿ 101ನೇದರಲ್ಲಿ ಅವನ ತಲೆ ಹೋಗ್ತದೆ ಅಂತ. ಅಂದರೆ ಅಷ್ಟು ಶಕ್ತಿ ಸತ್ವಗಳನ್ನು ಸಂಪಾದನೆ ಮಾಡುತ್ತಾ ದೇವರನ್ನೇ ವಿರೋಧಿಸುತ್ತಾ, ವಿರೋಧವೇ ಒಂದು ಸತ್ವವಾಗಿ ಪರಿಣಮಿಸ್ತದೆ ಅಂತ. ಆದ್ದರಿಂದ ಅದು ಒಂದು ಭಕ್ತಿ ಅಂತ, ಅಥವಾ ಅದು ಒಂದು ಬಗೆಯ ಸೇವೆ ಅಂತ ಪರಿಗಣಿತವಾಗುವುದು. ಇನ್ನು ಸಂಧಾನ ಪ್ರಕ್ರಿಯೆ, ಅದರ ಬಗ್ಗೆ ಇಲ್ಲಿ ನಾವು ಆಗ ನೋಡಿದೆವು. ಅಲ್ಲಿ ಕೃಷ್ಣನನ್ನು ಕಟ್ಟುವ ಪ್ರಯತ್ನವನ್ನು ಕೌರವ ಮಾಡಿಸ್ತಾನೆ. ದುಶ್ಯಾಸನಲ್ಲಿ ಮೊದಲೇ ಹಗ್ಗಾಲ ತಗೊಂಡು ಬರಲಿಕ್ಕೆ ಹೇಳ್ತಾನೆ. ಅಂದರೆ ಬಂಧನ ಮಾಡಬೇಕು, ಅವನನ್ನು ಸೆರೆಮನೆಯಲ್ಲಿ ಹಾಕಬೇಕು. ಆಮೇಲೆ ಕೃಷ್ಣ ಒಬ್ಬ ಇಲ್ಲ ಅಂತ ಅಂದರೆ ಪಾಂಡವರನ್ನು ನಾವು ಮತ್ತೆ ಲೆಕ್ಕಿಸಬೇಕಾಗಿಲ್ಲ ಅಂತ. ಕಟ್ಟುವಾಗ ಏನಾಯಿತು ಅಂತ, ಕಟ್ಟುವಾಗ ಕೃಷ್ಣ ತನ್ನ ನಿಜ ರೂಪವನ್ನು, ತನ್ನ ವಿಶಾಲತ್ವವನ್ನು, ವಿಶ್ವರೂಪವನ್ನಲ್ಲಿ ತೋರಿಸ್ತಾನೆ. ಆದರೆ ಕೌರವ ಕಣ್ಣು ಮುಚ್ಚಿಯೇ ಇದ್ದ, ಅವನು ಕಣ್ಣು ತೆರೀಲಿಲ್ಲ. ಕಣ್ಣು ಮುಚ್ಚಿದ್ದವರು ಕಣ್ಣು ತೆರೆದರು. ಕೃಷ್ಣ ಹೇಳ್ತಾನೆ ಕೊನೆಗೆ ರೂಪವನ್ನು ಪುನಃ ಸಂಕೋಚಗೊಳಿಸಿ ಹೇಳ್ತಾನೆ, ಎಲವ ಪಾತಕಿ ಬರಿದೆ ಸಾಯದಿರು ಅಂತ. ಆಗ ಕೌರವ ಹೇಳ್ತಾನೆ, ನಾನು ಬರಿದೆ ಸಾಯುವುದಲ್ಲ ಅಂತ, ನಾನು ಸಾಯುವುದು ಯಾಕೆಂದರೆ ನನಗೆ ಗೊತ್ತುಂಟು ಅಂತ. ನೀನು ಕುರುಕ್ಷೇತ್ರಕ್ಕೆ ಬಾ, ನೀನು ಯಾರು ಅಂತಲೂ ನನಗೆ ಗೊತ್ತುಂಟು. ನೀನು ಮಾಯಾಮನುಜ ಅಂತ, ಎಳೆಯ ಭಾರವ ಇಳುಹುವುದಕ್ಕಾಗಿ ಬಂದಂತಹ ಮಾಯಾಮನುಜ ಅಂತ ನನಗೆ ಗೊತ್ತುಂಟು. ಮತ್ತು ಹಿಂದೆ ನೀನೇನೆಲ್ಲ ಮಾಡಿದೆ, ರಾವಣ ಕಂಸ ಮುಂತಾದವರನ್ನೆಲ್ಲ ಹೇಗೆ ನೀನು ಉದ್ಧರಿಸಿದ್ದಿ ಅಂತ ನನಗೆ ಗೊತ್ತುಂಟು ಅಂತ. ಹಾಗಾಗಿ ನನಗೆ ಇದೇ ಮಾರ್ಗ ಇಷ್ಟ, ವಿರೋಧದ ಮಾರ್ಗವೇ ನನಗಿಷ್ಟ. ಆದ್ದರಿಂದ ಕುರುಕ್ಷೇತ್ರಕ್ಕೆ ಪಾಂಡವರನ್ನೆಲ್ಲ ಕರ್ಕೊಂಡು ಬಾ, ಯುದ್ಧ ಮಾಡುವ. ಯುದ್ಧದಲ್ಲಿ ನನ್ನ ತಲೆಯನ್ನು ನಾನು ಸಮರ್ಪಿಸುವುದರಲ್ಲಿ ಯಾವುದೇ ಹಿಂದೆ ಮುಂದಿಲ್ಲ, 5 ಸಮರ್ಪಿಸುವೆ ಅಂತ. 5 ಅನ್ನೋದೊಂದು ಅವ್ಯಯವಾಗಿ ಬಳಕೆಯಾಗುವುದು. ಅದನ್ನು ಅರ್ಥಧಾರಿಗಳು ಮಾತ್ರ 5 ತಲೆ 6 ತಲೆ ಅಂತೆಲ್ಲ ಹೇಳ್ತಾರೆ ಅಲ್ಲ. ನಾನು ಅರ್ಥಧಾರಿಯಾಗಿ ಹೇಳಿದ್ದಿರ್ಬೋದು, ಆದರೆ 5 ಸಮರ್ಪಿಸುವೆ ಎನ್ನುವುದರಲ್ಲಿ ಅವನ ವಿರೋಧದ 5 ತನ ಗೊತ್ತಾಗ್ತದೆ. 5 ಅಂದರೆ ಅದೊಂದು ಅವ್ಯಯ ವಿಶೇಷಣವಾಗಿ ಬಳಕೆಯಾಗುವುದು. ತಲೆ ಸಮರ್ಪಿಸುವುದರಲ್ಲಿ, ತಲೆ ಕಳ್ಕೊಳ್ಳುವುದರಲ್ಲಿ ನನಗೆ ಯಾವುದೇ ರೀತಿಯಾದ ಹಿಂಜರಿಕೆ ಇಲ್ಲ. ನಿಜವಾಗಿ ನಿನಗೆ ಸಮರ್ಪಿಸಿದರೆ ಮಾತ್ರ, ನಿಜವಾದ ಹರಿ ಸಮರ್ಪಣೆ ಮಾಡಿದರೆ ಮಾತ್ರ ಅದರಿಂದ ಅತಿಶಯವಾದದ್ದು ಸಿಗ್ತದೆ ಅಂತ. ರಾವಣಾದಿಗಳಿಗೆಲ್ಲ ಏನು ಸಿಕ್ಕಿತ್ತೋ ಅದು ನನಗೂ ಸಿಗ್ತದೆ ಎನ್ನುವ ಒಂದು ಭಾವನೆ ಉಂಟು ಅಂತ ಹೇಳ್ತಾನೆ. ಇದು
ಆ ಪ್ರಸಂಗದಲ್ಲಿ ಬರುವಂಥದ್ದು. ಇನ್ನೂ ಅನೇಕ ಪ್ರಸಂಗಗಳುಂಟು. ಈಗ ದೇವಿ ಮಹಾತ್ಮೆಯಲ್ಲಿ ಬರುವ ರಕ್ತ ಇದೆಲ್ಲ ಕೆಲವು ಪುರಾಣದಲ್ಲಿಲ್ಲ, ಆದರೆ ಆಧುನಿಕ ಕಾಲದಲ್ಲಿ ಯಕ್ಷಗಾನದ ಬಯಲಾಟಗಳಲ್ಲಿ, ತಾಳಮದ್ದಳೆಗಳಲ್ಲಿ ಮುಖ್ಯವಾಗಿ ಬಯಲಾಟದಲ್ಲಾದರೂ ಕೆಲವೊಮ್ಮೆ ದೊಡ್ಡ ಕಲಾವಿದರಿದ್ದ ಮೇಳಗಳಲ್ಲಿ ರಕ್ತಬೀಜನ ಪಾತ್ರಕ್ಕೆ 4:15 ಗಂಟೆಗೆ ಪ್ರವೇಶ ಅಂತ ಇತ್ತೀಚೆಗೆ ನಾವೆಲ್ಲ ನಗುನಗುತ್ತಾ ಟೀಕಿಸುವುದುಂಟು. ಎಲ್ಲ ಮೇಳಗಳಲ್ಲಿಲ್ಲ. ಒಳ್ಳೆ ಮಾತನಾಡುವ ರಕ್ತಬೀಜ ಪಾತ್ರಧಾರಿಗಳಿದ್ದರೆ ಅವರಿಗೆ ಮಾತಾಡಲಿಕ್ಕೆ ತುಂಬ ಅವಕಾಶಗಳೆಲ್ಲ ಸಿಗ್ತದೆ. ರಕ್ತಬೀಜನ ಪಾತ್ರ ಮೊದಲು 5:05ವರೆಗೆಲ್ಲ ಬರ್ತಿತ್ತು, ನಾನು ಹಿಂದೆ ಆಟ ನೋಡಿದ ಸಮಯದಲ್ಲಿ. ಈಗ ಹಾಗಲ್ಲ. ಈಗ ಶುಂಭನಲ್ಲಿ ವಾದ ಮಾಡುವ ಒಂದು ಸಂದರ್ಭ ಇದೆ. ರಕ್ತಬೀಜ ಶುಂಭನಿಗೆ ದೇವಿ ಅಂದರೆ ಯಾರು ಅಂತ ಮನಗಾಣಿಸುವ, ಮನದಟ್ಟು ಮಾಡುವ ಭಾಗ ಇದೆ. ಅದಕ್ಕೆಲ್ಲ ತಾರ್ಕಿಕವಾಗಿ ಅನೇಕ ಸನ್ನಿವೇಶಗಳನ್ನು, ಸಂದರ್ಭಗಳನ್ನು ಎಲ್ಲವನ್ನು ವರ್ಣನೆ ಮಾಡ್ತಾ ಹೋಗ್ತಾನೆ. ಅದೆಲ್ಲ ಯಾವುದು ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಇತ್ತೀಚೆಗೆ ಒಂದು ತಾಳಮದ್ದಲೆ ಕೇಳಿದೆ, ಅದು ಎಲ್ಲಿ ಏನು ಅಂತ ಬೇಡ, ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ಶುಂಭ ಪಾತ್ರಧಾರಿಯು ಕೂಡ ಅವರ ಪೀಠಿಕೆಯಿಂದಲೇ ತೊಡಗಿ ಅವರು ತಮ್ಮ ಅರ್ಥದಲ್ಲಿ ದೇವಿಯನ್ನು ಅನುಸಂಧಾನ ಮಾಡಲಿಕ್ಕಿರುವಂತಹ ಒಂದು ಸಂದರ್ಭವೇ ನನಗಿದು ಅಂತ. ಅಂದರೆ ಶುಂಭನು ಕೂಡ ಭಕ್ತನಾಗಿಯೇ ಬಂದು ವಿರೋಧಿಸುವ ಹಾಗೆ ಪಾತ್ರವನ್ನು ವಹಿಸಿ ಮಾತಾಡಿದ್ದನ್ನು ನಾನು ಕೇಳಿದ್ದೇನೆ. ಅದು ಒಂದು 5-6 ಗಂಟೆಯ ತಾಳಮದ್ದಳೆ. ಅದರ ಬುಡಭಾಗದಲ್ಲಿ ನಾನು ಕೂಡ ಒಬ್ಬ ಇದ್ದೆ. ನನಗೆ ಹಾಗಾಗಿ ಅದು ತುಂಬ ಆಶ್ಚರ್ಯ ಕಂಡಿತ್ತು. ಎಲ ಅಂತ ತಾಳಮದ್ದಳೆಯ ಮಾತಿನ ಶಕ್ತಿಯೇ ಅಂತ ಅನಿಸಿತು. ಎಲ್ಲರೂ ಭಕ್ತರೇ ಆಗೋದು. ಹೇಗೆ ಭಕ್ತರು ಅಂದರೆ ವಿರೋಧ ಭಕ್ತಿಯ ಮೂಲಕವಾಗಿ. ಶುಂಭನೂ ವಿರೋಧಿಸುವುದೇ. ಶುಂಭನೊಂದಿಗೆ ಅಷ್ಟೆಲ್ಲ ವಾದ ಮಾಡಿದ ರಕ್ತಬೀಜನೂ ಕೂಡ ಆಮೇಲೆ ವಿರೋಧಿಸುವುದೇ ಅಂದರೆ ಅಲ್ಲಿ ಈ ಯಾಕೆ ವಿರೋಧ ಎನ್ನುವುದು ಬಹಳ ಮುಖ್ಯ. ನಮ್ಮ ಯಕ್ಷಗಾನದಲ್ಲಿ ನಾವು ಸಮನ್ವಯ ಮಾಡುವುದು ಆ ದೃಷ್ಟಿಯಿಂದ. ಈಗ ರಾವಣ ಕೌರವಾದಿಗಳೆಲ್ಲ ಯಾಕೆ ತಮ್ಮ ವಿರೋಧ ಅಂತ ಒಂದು ತಾತ್ವಿಕವಾಗಿ ಅದನ್ನು ಪ್ರತಿಪಾದಿಸಿದ ಹಾಗೆ ಇಲ್ಲಿ ರಕ್ತಬೀಜಾದಿಗಳು ಕೂಡ ಅದನ್ನು ಸಮರ್ಥಿಸ್ತಾರೆ. ಈ ದೇಹ ಎನ್ನುವುದು ಶುಂಭನ ಆಜ್ಞೆಯಿಂದಲಾಗಿ ಇಲ್ಲಿಗೆ ಬಂದದ್ದು, ಅಥವಾ ಶುಂಭನಿಂದ ಪೋಷಿತವಾದ ದೇಹ. ಶುಂಭನ ಆಜ್ಞೆ, ಶುಂಭನಲ್ಲಿ ಭಾಷೆಯನ್ನು ನಾನು ಕೊಟ್ಟು ಬಂದಿದ್ದೇನೆ. ಆದ್ದರಿಂದ ಅವನು ಬೆಳೆಸಿದ ಈ ದೇಹ ರಣಯಜ್ಞಕ್ಕೆ ಆಹುತಿಯಾಗಲಿ. ಹಾಗಾದರೆ ಒಳಗೆ ದೇಹ ಬಿಟ್ಟು ಇನ್ನೇನಿದೆ? ಒಂದು ಚೇತನ ಇದೆ. ಆ ಚೇತನ ಮಹಾಚೇತನದೊಳಗೆ ಐಕ್ಯವಾಗಲಿ ಅಂತ ಈ ಥರ ಹೇಳಿ ಹೋಗ್ತಾರೆ. ಅತಿಕಾಯ ಕಾಳಗದಲ್ಲಿ ಅತಿಕಾಯ ಹೇಳಿದಾಗೆ ನಾವು ಸಮರದಲ್ಲಿ ಆತ್ಮನಿವೇದಕರು ಅಂತ. ಉಪ್ಪನ್ನು ಕೊಟ್ಟ ದೊರೆಗೆ ದೇಹ ಮೀಸಲು, ಆಮೇಲೆ ಆತ್ಮ ಎನ್ನುವುದು ಪರಮಾತ್ಮನಿಗೆ ಮೀಸಲು. ಇದು ನಮ್ಮ 10ನೇ ಶತಮಾನದ ಜೈನ ಕವಿಗಳಲ್ಲೆಲ್ಲ ಇದ್ದ ಅನೇಕ ಕಾವ್ಯಗಳಲ್ಲಿ ಈ ರೀತಿಯಾದಂಥ ಒಂದು ಪ್ರತಿಪಾದನೆ ಇದೆ. ಕರ್ಣನ ಕುರಿತಾಗಿ ಪಂಪನು ಬರೀತಾನೆ. ಅವನು ಕರ್ಣನ ಕುರಿತು ಚಿತ್ರಣ ಬರೆಯುವಾಗ ಆ ಕರ್ಣನ ಪಾತ್ರಧಾರಿಯಾದವನು ಆ ರೀತಿಯಲ್ಲಿ ಮಾತನಾಡುವುದನ್ನು ನಾವು ಕಾವ್ಯದಲ್ಲಿ ಕಾಣ್ತೇವೆ. ಅದನ್ನು ಈಗ ತಾಳಮದ್ದಳೆಯಲ್ಲೆಲ್ಲ ನಾವು ತರ್ತೇವೆ. ಕರ್ಣಭೇದನ ಪ್ರಕರಣದಲ್ಲೆಲ್ಲ ಬರ್ತದೆ. ಕೃಷ್ಣನಲ್ಲಿ ಮಾತನಾಡುವ ಕರ್ಣ, ಕುಂತಿಯಲ್ಲಿ ಮಾತನಾಡುವ ಕರ್ಣ, ಅವರೆಲ್ಲ ಪಂಪನಿಂದ ಪ್ರಭಾವಿತರಾದ ಆ ಕಾವ್ಯ ಅದ ಪ್ರಭಾವಕ್ಕೆ ಒಳಗಾದಂತಹ ಪಾತ್ರಧಾರಿಗಳಾಗಿ ಕಾಣಿಸಿಕೊಳ್ತಾರೆ. ಅಂದರೆ ಒಂದು ತಾತ್ವಿಕತೆ ಎನ್ನುವುದು ಅದರ ಹಿನ್ನೆಲೆಯಲ್ಲಿ ಬೇಕು ಅಂತ. ಆ ದೃಷ್ಟಿಯಿಂದ ಇವತ್ತಿನ ಕಾಲದಲ್ಲಿ ವಿರೋಧ ಎನ್ನುವುದೊಂದು ಭಕ್ತಿಯಾಗಿ ಒಂದು ಮೌಲ್ಯ ಪ್ರತಿಪಾದನೆಯ ಅವಕಾಶವಾಗಿ ಬಿಂಬಿತವಾಗಿದೆ. ಆದ್ದರಿಂದಲೇ ನಮ್ಮ ಹಿರಿಯ ಕಲಾವಿದರು ಒಂದು ಪಾತ್ರವನ್ನು ಉದಾತ್ತೀಕರಿಸಿದಾಗ, ನಮ್ಮಲ್ಲಿ ನೋಡಿ ಭಕ್ತರು ಅಂತಾದರೆ ಎಲ್ಲ ಅದೊಂದು ಉದಾತ್ತ ಭಾವನೆ ಉಂಟು ಅವರ ಬಗ್ಗೆ, ಉದಾಸ ಭಾವನೆ ಇಲ್ಲ. ಅವ ಎಂಥ ಕೆಟ್ಟವನೇ ಆಗಲಿ ದೇವರನ್ನು ನಂಬುತ್ತಾನೆ ಅಂತಾದರೆ, ಅಥವಾ ದೇವರ ಸತ್ವವನ್ನು ಅವನು ಒಪ್ಪುತ್ತಾನೆ ಅಂತಾದರೆ ಅವನ ಬಗ್ಗೆ ನಾವೊಂದು ರಿಯಾಯಿತಿಯನ್ನು ಕೊಡ್ತೇವೆ. ಪ್ರೇಕ್ಷಕರಾದವರು ಪುರ್ಲು ಬಾತೇರಿಯರು ಅಂತ ಹೇಳ್ತೇವೆ. ಆಗ ಪ್ರಸ್ತಾಪ ಮಾಡಿದಾಗೆ ಕೃಷ್ಣನ ಪಾತ್ರವನ್ನು ಶೇಣಿಯವರು ವಹಿಸಿದ್ದನ್ನು ನಾನು ನೋಡಿದ್ದೇನೆ. ಕೃಷ್ಣನ ಪಾತ್ರವನ್ನು ಅವರು ಕೃಷ್ಣನ ಪಾತ್ರವನ್ನು ವಹಿಸಿದಾಗ ಕೃಷ್ಣನಾಗಿ ಮಾತಾಡ್ತೇವೆ. ಪೇಜಾರು ಸ್ವಾಮಿಗಳೊಮ್ಮೆ ಅಲ್ಲಿ ಉಡುಪಿ ಮಠದಲ್ಲಿ ಕೇಳಿದ್ರು, ನೀವು ಹೀಗೆ ಮಾತಾಡಿದರೆ ನಮ್ಮಲ್ಲಿ ಇನ್ಯಾರು ಕೃಷ್ಣನೊಟ್ಟಿಗೆ ಹೋಗ್ಲಿಕ್ಕಿಲ್ಲ, ಕೌರವನೊಟ್ಟಿಗೆ ಹೋಗಿ ಯಾರು ಅಂತ. ಅದಕ್ಕೆ ಅವರು ಹೇಳಿದ್ರಂತೆ ಕೂಡಲೇ ಪೇಜಾರು ಸ್ವಾಮಿಗಳಲ್ಲಿ, ನನಗೆ ನೀವು ಕೃಷ್ಣನ ಪಾತ್ರ ಕೊಟ್ಟು ನೋಡಿ ಅಂತ. ಅಲ್ಲ, ಮರುದಿವಸ ತಾಳಮದ್ದಲೆ ಇರಲಿಲ್ಲ, ಆದರೆ ಅವರು ಕೃಷ್ಣನ ಪಾತ್ರ ಹೇಳುವುದನ್ನು ನಾನು ಕೇಳಿದ್ದೇನೆ. ಕೃಷ್ಣ ಎಲ್ಲಿಗೂ ಇರ್ಬೋದು, ಅವರು ಎಲ್ಲಿಯೂ ಕೂಡ ತನ್ನ ನಿಲುವನ್ನು ಬಿಟ್ಟು ಕೊಡುವುದಿಲ್ಲ. ಕೌರವನನ್ನು ಭಂಜಿಸುವುದೇ ಅಥವಾ ದುಷ್ಟರ ಮರ್ದನವೇ ತನ್ನ ಉದ್ದೇಶ ಎನ್ನುವುದನ್ನೇ ಹೇಳ್ತಾ ಹೋಗ್ತಾನೆ. ಅದು ಪುರಾಣಕ್ಕೆ ಬದ್ಧವಾಗಿ ಸಮನ್ವಯ ಮಾಡುವಂಥ ವಿಧಾನ. ಅದನ್ನು ಮಾಡಲಿಕ್ಕೆ ಆಗ್ತದೆ. ಅದನ್ನು ಅವರು ಮಾಡಿ ತೋರಿಸಿದ್ದಾರೆ ಕೂಡ. ಇರಲಿ, ಈ ವಿರೋಧ ಭಾವದ ಭಕ್ತಿಯ ಕಡೆಗೆ ಬಹಳ ಒಲವು ಜನಗಳಿಗೆ ಇದೆ. ಮೂಲ ಸ್ವಭಾವದಲ್ಲೇ ಇರುವ ನಮ್ಮ ಒಂದು ಏನು ಹೇಳ್ತೇವೆ ಅದಕ್ಕೆ ಅಂದರೆ ಸ್ಥಾಯಿ ಭಾವಗಳು. ನಮ್ಮಲ್ಲಿರುವ ಒಂದು ಸ್ಥಾಯಿ ಭಾವ, ಅದು ಈ 8-9 ಸ್ಥಾಯಿ ಭಾವಗಳಲ್ಲಿಲ್ಲ, ಅದರಲ್ಲಿ ಇನ್ನೊಂದರಲ್ಲಿದೆ. ಅದು ಅದರಿಂದ ಆಚೆಗೆ ಇದೆ. ಈಗ ಭಕ್ತಿ ಎನ್ನುವುದನ್ನು ಕೂಡ ನಾವು ಶೃಂಗಾರಕ್ಕೆ ಅಧೀನ ಅಂತ ಹೇಳ್ತಾ ಇದ್ದೇವೆ. ರಸದಲ್ಲಿ ಭಕ್ತಿಯನ್ನು ಶೃಂಗಾರ ರಸಕ್ಕೆ ಅಧೀನ ಅಂತ
ವರ್ಣನೆ ಮಾಡ್ತಾರೆ. ಅದನ್ನೀಗ ಮತ್ತೆ ಕೆಲವರು ಬೇರೆ ಅಂತ ಹೇಳ್ತಾರೆ. ಇರಲಿ, ಅದು ಬೇರೆ ವಿಷಯ. ಆದರೆ ಈ ವೈರ ಅಂದರೆ ವಿರೋಧ ಎನ್ನುವುದನ್ನು ಅದು ವೈರ ದ್ವೇಷ ಎನ್ನುವ ಅರ್ಥದಲ್ಲಿ ತೆಗೆದುಕೊಳ್ಳದೆ ತಾತ್ವಿಕವಾದಂತಹ ಒಂದು ವಿರೋಧವೇ, ಒಂದು ಮೌಲ್ಯಗಳ ಕುರಿತಾದಂತಹ ಜಿದ್ದಾಜಿದ್ದಿ, ಅದರ ಹಠವೇ, ಅದರ ಛಲವೇ ಇವತ್ತು ಮೆರೀತಾ ಇರುವುದು ಅಂತ. ಅದು ಜನಗಳಿಗೆ ಇಷ್ಟ ಆಗ್ತದೆ, ರಸಿಕರದನ್ನು ಆಸ್ವಾದನೆ ಮಾಡ್ತಾರೆ. ಆ ದೃಷ್ಟಿಯಿಂದ ಅಂತಹ ಅನೇಕ ಪ್ರಸಂಗಗಳಿವೆ. ನಮ್ಮ ಪುರಾಣಗಳಲ್ಲಿ ಬರುವ ಕಥೆಗಳನ್ನು ಆಧರಿಸಿದ ಪ್ರಸಂಗಗಳಿವೆ. ಅದು ಆಯಾ ಪ್ರಸಂಗಗಳ ತಾಳಮದ್ದಳೆ ಸಂದರ್ಭದಲ್ಲಿ, ಈಗ ಸಭೆ ನೋಡಿ ಮಾತನಾಡುವುದು ಅಂತ ಹೇಳಿದಾಗೆ, ಎದುರಿನ ಪಾತ್ರಧಾರಿ ಯಾರಿದ್ದಾನೆ ಎನ್ನುವುದರ ಮೇಲೆ ಅದು ಹೊಂದಿಕೊಂಡು ವಿಸ್ತಾರವಾಗ್ತಾ ಹೋಗುವುದು. ಎಲ್ಲ ಕಡೆಯಲ್ಲಿ ವಿಸ್ತಾರ ಆಗುವುದಿಲ್ಲ, ಎದುರಿನ ಕಲಾವಿದ ಯಾರು ಎನ್ನುವುದರ ಮೇಲೆ ಹೊಂದಿಕೊಂಡು ವಿಸ್ತಾರ ಆಗ್ತದೆ. ಅಲ್ಲದಿದ್ದರೆ ಕೆಲವೊಮ್ಮೆ ಒಬ್ಬ ಹೇಳಿದ್ದು ಇನ್ನೊಬ್ಬನಿಗೆ ಅರ್ಥವಾಗದೇ ಹೋಗ್ಬೋದು. ಅವರಿಗಲ್ಲಿ ಸಂವೇದನೆ ಹುಟ್ಟಿ ಪ್ರತಿಕ್ರಿಯೆ ಬಾರದಿದ್ದರೆ ಅದು ವಿಸ್ತರಿಸುವುದಿಲ್ಲ, ಆ ಭಾಗ ವಿಸ್ತರಿಸುವುದಿಲ್ಲ. ಹಾಗಾಗಿ ಒಂದೊಂದು ಸಂದರ್ಭಗಳಲ್ಲಿ ಇದು ವಿಶೇಷವಾಗಿ ಕಾಣಿಸಿಕೊಳ್ತದೆ. ಮತ್ತಿದು ಆಶುವಾಗಿ ಪ್ರತ್ಯುತ್ಪನ್ನಮತಿಯಿಂದ, ಪ್ರಸಂಗಾವಧಾನತೆಯಿಂದ, ಸಮಯ ಪ್ರಜ್ಞೆಯಿಂದ ಅದು ಹುಟ್ಟಿಕೊಳ್ಳುವ ಒಂದು ವಾಕ್ಯರ್ಥವಾಗಿರುವುದರಿಂದ ಅಥವಾ ಒಂದು ಸಂಭಾಷಣೆಯಾಗಿರುವುದರಿಂದ, ಒಂದು ಚರ್ಚೆಯಾಗಿರುವುದರಿಂದ ಇದು ಆಯಾ ಸಂದರ್ಭದಲ್ಲಿ ಮೂಡಿಬರುವ ಒಂದು ಕಲಾಶಿಲ್ಪ ಅಷ್ಟೇ. ಅದು ಯಾವತ್ತೂ ಹೀಗೇ ಇರಬೇಕು ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಒಂದು ಮೌಲ್ಯವಾಗಿ ತಾಳಮದ್ದಳೆಯಲ್ಲಿ ಇದನ್ನು ಅಳವಡಿಸಿಕೊಳ್ಳುವುದಕ್ಕೆ ಪ್ರಯತ್ನಗಳನ್ನು ಮಾಡ್ಬೋದು. ಇನ್ನು ಆಂಶಿಕವಾಗಿ ಅನೇಕ ಪ್ರಸಂಗಗಳಲ್ಲಿ ಇದೆಲ್ಲ ಬರ್ತದೆ. ದೇವರನ್ನು ವಿರೋಧಿಸುವ ಭಕ್ತರು, ದೇವರನ್ನು ವಿರೋಧಿಸುವ ಭಕ್ತರು. ಈಗ ಭೀಷ್ಮ ಕೌರವರ ಪಕ್ಷದಲ್ಲಿದ್ದು ಕೃಷ್ಣನನ್ನು ವಿರೋಧಿಸ್ತಾನೆ. ಅದು ವಿರೋಧದ ಹಾಗೆ ನಮಗೆ ಕಾಣ್ತದೆ, ಆದರೆ ಇದು ಭಕ್ತರ ವಿರೋಧ. ಭಕ್ತರ ವಿರೋಧ ಆದದ್ದರಿಂದ ಭಗವಂತ ಅದನ್ನು ಸ್ವೀಕರಿಸ್ತಾನೆ ಅಂತ ಉಂಟು. ಭಕ್ತರ ವಿರೋಧ ಆದದ್ದರಿಂದ ಸ್ವೀಕರಿಸ್ತಾನೆ. ಆದ್ದರಿಂದ ಅವನು ಪಿಡಿಯ ಚಕ್ರಮನೆಂಬ ಚಕ್ರಿಯಂ ಇಳಾಚಕ್ರಂ ಭಯಗೊಳ್ಳುವಿನಂ ಪಿಡಿಯಿಸುವೆಂಬಂತ ಭೀಷ್ಮ ಮಾಡಿದ ಪ್ರತಿಜ್ಞೆಯನ್ನು ಸತ್ಯಗೊಳಿಸುವುದಕ್ಕೆ ಬೇಕಾಗಿ ಕೃಷ್ಣ ಚಕ್ರಗ್ರಹಣ ಮಾಡ್ತಾನೆ ಅಂತ ಅದರಲ್ಲಿ ನಮಗೆ ಕಾಣ್ತದೆ. ಅಂದರೆ ಭಕ್ತರು ದೇವರ ವಿರುದ್ಧವಾಗಿ, ದೇವರ ನಿರ್ಣಯದ ವಿರುದ್ಧವಾಗಿಯೂ ನಡೆದರೂ ಅದರ ಹಿಂದೆ ಒಂದು ಪರಿಶ್ರಮ ಇದ್ದರೆ, ಅದರಲ್ಲಿ ಏನೋ ಒಂದು ತ್ಯಾಗ ಇದ್ದರೆ, ಆಗ ದೇವರು ಕೂಡ ಅದನ್ನು ಮೆಚ್ಚಿಕೊಳ್ತಾನೆ ಅಂತ. ಈ ರೀತಿಯ ಒಂದು ಸನ್ನಿವೇಶ ಇಂಥದ್ದು ಬೇಕಾದಷ್ಟು. ಮಾಗದ ವಧೆಯಲ್ಲಿಯೂ ಇದನ್ನು ತಂದವರಿದ್ದಾರೆ, ಕಂಸನ ಪ್ರಕರಣದಲ್ಲಿಯೂ ತಂದವರು. ಅವನು ಎಲ್ಲಿ ನೋಡಿದರೂ ಕೃಷ್ಣನೇ ಕಾಣುವುದು ಅಂತೆಲ್ಲ ಉಂಟು. ತನ್ನ ವಿರೋಧಿಯಾದ ಕೃಷ್ಣನನ್ನು ಹೃದಯದೊಳಗಿಟ್ಟುಕೊಂಡು ಸದಾ ಅವನನ್ನೇ ಕಾಣುತ್ತಾ ಇದ್ದ ಕಂಸ ಮತ್ತೆ ದೇವರ ಮೂಲಕವಾಗಿ ಉದ್ಧಾರ ಆದ ಅಂತ ಅದಕ್ಕೆ ತಾತ್ಪರ್ಯ. ವಿರೋಧವೂ ಭಕ್ತಿಯಾಗುವುದು. ಮಾಗಧನ ಪಾತ್ರ ವಹಿಸಿದ ಹಿರಿಯ ಕಲಾವಿದರು ಮಾಡ್ತಾ ಇದ್ದ ನಾನು ನೋಡಿದ್ದೇನೆ. ಅವರು ಕೃಷ್ಣನನ್ನು ವರ್ಣಿಸುವಾಗ ನಿಂದಾಸ್ತುತಿಯಾಗಿ ಅದನ್ನು ಮಾಡ್ತಾರೆ. ಮತ್ತು ಕೃಷ್ಣನ ಜನ್ಮದ ಆರಭ್ಯ, ಅವನ ಎಲ್ಲ ಕೆಲಸಗಳನ್ನು ಕೂಡ ವ್ಯಾಖ್ಯಾನಿಸುವುದರ ಮೂಲಕವಾಗಿ ಕೃಷ್ಣನನ್ನು ತಾನು ಎಷ್ಟು ಅರ್ಥ ಮಾಡಿಕೊಂಡಿದ್ದೇನೆ, ತನ್ನ ಹೃದಯ ಕೃಷ್ಣನನ್ನು ಎಷ್ಟು ಅರ್ಥ ಮಾಡಿಕೊಂಡಿದ್ದೇನೆ ಅಂತ ತೋರಿಸುವ ಮೂಲಕವಾಗಿ ಹೊರಗಿನಿಂದ ವಿರೋಧ ಆಗಿದ್ದರೂ ಒಳಗಿನಿಂದ ಅದು ಭಕ್ತಿ ಅಂತ ತೋರಿಸುವ ರೀತಿಯಲ್ಲಿ ಪಾತ್ರ ನಿರ್ವಹಣೆ ಮಾಡ್ತಾರೆ. ಇಂಥದ್ದು ತುಂಬ ವಿಚಾರಗಳು ಇವೆ. ಇವುಗಳನ್ನು, ಈ ವಿಷಯ ಬಹಳ ಸ್ವಾರಸ್ಯಕರವಾದ್ದು ಮತ್ತು ಅಧ್ಯಯನಕ್ಕೆ ಯೋಗ್ಯವಾದಂಥ ವಿಷಯ. ಇದನ್ನು ಒಂದಿಷ್ಟು ನಿಮ್ಮ ಎದುರು ಆಡುವುದಕ್ಕೆ ಅವಕಾಶವನ್ನು ಕೊಟ್ಟಂತಹ ಸಂಘಟಕರಿಗೆಲ್ಲ ವಂದಿಸಿ ವಿರಮಿಸ್ತೇನೆ. ನಮಸ್ತೆ. ಅರ್ಥಧಾರಿಗಳಾಗಿ ಪ್ರವೃತ್ತರಾಗಿರುವಾಗ ಈ ಸನ್ನಿವೇಶಕ್ಕೆ ಪ್ರೇಕ್ಷಕರ ವರ್ಗದಿಂದ ಬಂದ ಪ್ರತಿಸ್ಪಂದ ಎಲ್ಲ ದಿವಸ ಬರ್ತದೆ ಅಂತಲ್ಲ, ಕೇಳಿದವರಲ್ಲಿ ಕೆಲವರು ಹೇಳಿದ ಪ್ರತಿಸ್ಪಂದಗಳನ್ನು ಕೆಲವನ್ನು ಸಂಗ್ರಹಿಸಿ ಹೇಳುವುದಾದರೆ, ಈ ವಿರೋಧ ಭಕ್ತಿ ಎಂಬ ಕಾನ್ಸೆಪ್ಟ್ನ ಕುರಿತಾಗಿ ಬೇಸಿಕಲಿ ಸಾಮಾನ್ಯ ಸ್ತರದ ಪ್ರೇಕ್ಷಕರಿಂದ, ಸಾಮಾನ್ಯ ಸ್ತರ ಅಂದರೆ ಅವರ ಮಟ್ಟವನ್ನು ಕುಗ್ಗಿಸಿ ಹೇಳಿದ್ದಲ್ಲ, ಸ್ಪೆಸಿಫಿಕ್ ಆಗಿ ಅವರು ಈ ವರ್ಗದವರು ಅಂತ ಕ್ಯಾಟಗರೈಸ್ ಮಾಡದೆ ಹೇಳುವುದಿದ್ರೆ, ಅವರು ಹೇಳಿದ್ದು 700-800 ವರ್ಷ ಬದುಕಿದ ಭೀಷ್ಮ, ಅವನ ಭಕ್ತಿ, ಕೌರವನ ವಿರೋಧ, ಇದು ಎರಡೂ ಒಂದೇ ಆದರೆ ಯಾಕೆ ಭಕ್ತಿ ಅಂತ ಒಂದು. 3-7 ಸಮಸ್ಯೆ, ಅದು ಜಯವಿಜಯರಿಗೆ ಕೊಡುವ ಆಯ್ಕೆ. ಈಗ ಅದು ಆ 3-7 ಸಮಸ್ಯೆಯಲ್ಲಿ ಈಗ 7 ಸಾತ್ವಿಕರಾಗಿ ಸಜ್ಜನರಾಗಿಯೋ ಭಕ್ತರಾಗಿಯೋ 7 ಆಗುವುದನ್ನು 3ರಲ್ಲಿ ಸಾಧಿಸುವುದಿದ್ದರೆ ಅಂತ, ಯುಕ್ತಿಯಿಂದ ಯುಕ್ತಿವಾದ ಏನಾದರೂ ಮಾಡಿ ಆ ಸನ್ನಿವೇಶದಲ್ಲಿ ನಾವು ಸಮರ್ಥಿಸುವುದು ಅದು ಹೇಗೋ ನಡೀತದೆ, ಅದು ಹೊಟ್ಟೆಪಾಡಿನವರ ಪಾಡು. ಆದರೆ ಈ 3-7 ಎಂಬುದನ್ನು ನಾವು ಪ್ರಾಸಂಗಿಕವಾಗಿ ಆದರೂ ಸ್ವೀಕರಿಸಿದರೆ ಅದನ್ನು ಸಮನ್ವಯ ಮಾಡುವುದು, ಅದರ ಔಚಿತ್ಯ ಏನು, ಇದು ಒಂದು. ಇನ್ನು ತಾಳಮದ್ದಲೆಯಲ್ಲಿ ಸಾಧಾರಣವಾಗಿ ನಿರ್ವಹಣಾ ಕ್ರಮದಲ್ಲಿ ಕಾಣುವ ಒಂದು
ದೋಷ ಗುಣ ಅಂತ ನಾನು ವರ್ಗೀಕರಿಸುವುದಿಲ್ಲ ಅದನ್ನು. ಪಾತ್ರವನ್ನು ಉದಾತ್ತವಾಗಿಸುವ ಒಂದು ಚಾಳಿಗೆ ಈ ವಿರೋಧ ಭಕ್ತಿಯನ್ನು ಆಯುಧವಾಗಿಸಿಕೊಳ್ಳುವುದು. ವಿರೋಧಿಸುವ ಪಾತ್ರ ಎಲ್ಲ, ಈಗ ದೇವರ ವಿರೋಧಿ ಆದ ಪಾತ್ರ ಎಲ್ಲ ಆ ಪರ್ಯಾಯವಾಗಿ ಭಕ್ತರೇ ಎಂಬಂತಹ ಒಂದು ಸ್ಥಾಪನಾ ವಿಧಾನ ಎಲ್ಲ ಪಾತ್ರಗಳ ಪ್ರವೃತ್ತಿಯಲ್ಲಿಯೂ ಕಾಣುವುದಕ್ಕೆ ತೊಡಗಿದರೆ ಇದು ಒಂದು ಸಮಸ್ಯೆ. ಇನ್ನೊಂದು ವಿರೋಧ ಭಕ್ತಿ ಅಂತ, ಈಗ ಹಿಂದೆ ರಾವಣ ಕಂಸ ಮುಖ್ಯರ ಎಲ್ಲ ಮಾಡಿದ್ದನ್ನು ಗೊತ್ತಿದ್ದೇನೆ, ವೈರದಿ ತವಾಂಗ್ರಿಯ ಪೊಂದುತಿಹೇನು ಅಂತ ಹೇಳಿದ ಮೇಲೆ ಆದಡೆಲೆ ಸಂಜಯನೆ ಪದ್ಯಕ್ಕೆ ಕೌರವನನ್ನು ಸಮನ್ವಯ ಮಾಡುವುದು ಹೇಗೆ ಅಂತ, ಇದು ಈಗ ತುಂಬ ಅಲ್ಲ ನಾನು ಯೋಚಿಸಿದ್ದೇನೆ ಅಂತಲ್ಲ, ತುಂಬ ಕಾಣದಿರುವ ವಿಷಯ ಇದು. ಒಪ್ಪಲಿಕ್ಕೆ ಆಗೋದಿಲ್ಲ ಅಲ್ಲ, ಪದ್ಯದಲ್ಲಿ ಉಂಟಂತ ಉತ್ತರ ಆಯ್ತಲ್ಲ. ಈಗ ಹಾಗೆ ಹೇಳಿದ್ದು ಪ್ರಾಮಾಣಿಕ ಭಾವ ಅಂತ ಅಂಗೀಕರಿಸಿದರೆ ಕೊನೆಯ ಕೌರವನ ನೆಲೆಯನ್ನು ಈ ವಿಷಯದ ಕಂಟಿನ್ಯೂಟಿಯಾಗಿ ಸ್ಥಾಪಿಸುವುದು ಹೇಗೆ? ನನ್ನ ಸೀಮಿತ ಅನುಭವದಲ್ಲಿ, ಅದು ನಾನು ಮುಂದಿನ ವಿಚಾರಗಳಿಗೆ ಪ್ರಚೋದಕವಾಗಿ ಹೇಳುವುದಷ್ಟೇ, ಇದನ್ನು ಪ್ರಬಲವಾಗಿ ಪ್ರತಿಪಾದಿಸಿದ ಯಾವುದೇ ಅರ್ಥಧಾರಿ ಆ ಪದ್ಯಕ್ಕೆ ಪ್ರಾಮಾಣಿಕ ನ್ಯಾಯ ಸಲ್ಲಿಸಿದ್ದು ನಾನು ಕೇಳಿದಲ್ಲಿ ನನಗೆ ತೃಪ್ತಿ ಆಗಲಿಲ್ಲ. ಆ ಪದ್ಯಕ್ಕೆ ಒಂದು ಪ್ರಾಮಾಣಿಕವಾಗಿ ಚೆನ್ನಾದ ನಿರ್ವಹಣೆ ಮಾಡಿದ್ದಾನೆ ಅಂತ ಅನ್ನಿಸಿದ ಪಾತ್ರಧಾರಿ ಇದಕ್ಕೆ ಸಮರ್ಪಕ ಅರ್ಥ ಹೇಳಿದ ಹಾಗೆ ನನಗೆ ಕಾಣಲಿಲ್ಲ. ನಾನು ಹೆಸರು ಹೇಳುವುದಿಲ್ಲ, ದೊಡ್ಡ ಅರ್ಥಧಾರಿಗಳಿಂದ ಕೆಲವು ಅರ್ಥ ಆದರೂ ನಾನು ಕೇಳಿದ್ದೇನೆ. ಈಗ ಇದನ್ನು ಅದರ ಮಧ್ಯದ ಒಂದು ತಂತ್ರ ಉಂಟು, ಅದು ಕೃಷ್ಣನನ್ನು ಸಾಗ ಹಾಕುವುದಕ್ಕೆ ಭಕ್ತಿಯ ಸೋಗು ಅಂತ, ಇದನ್ನು ಒಂದು ಕೇಳಿದ್ದೇವೆ. ವಿರೋಧ ಭಕ್ತಿಗಳಿಗೆ ಇಷ್ಟೆಲ್ಲ ಡೈಮೆನ್ಷನಿಂದ ತಾಳಮದ್ದಲೆಯಲ್ಲಿ ಅದು ನಲುಗುತ್ತಾ ಇರುವಾಗ ಅದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಸ್ಪಷ್ಟ ಆಗುವುದಕ್ಕೆ ಅದನ್ನಿಟ್ಟದ್ದು ಮುಂದೆ ಅಧ್ಯಕ್ಷರ ಮಾತು. ತೆಗಳಿದರೆ ಹೊಗಳಿಕೆ ಹಾಗೆ ಕೇಳ್ತದೆ, ಕೇಳಬಾರ್ದು ಅಂತ ಇಲ್ಲ. ನೀವು ಅದನ್ನು ಬಹಳ ನೇರವಾಗಿ ಹೀಗೆ ಅಂತ ಅದು ಮಾಡಲಿಕ್ಕೆ ಆಗೋದೇ ಇಲ್ಲ. ನೀನು ಭಾಳ ದೊಡ್ಡವ ಅಂತ ಹೇಳಿದರೆ ಅದು ಹೊಗಳಿಕೆಯೂ ಆಗ್ಬೋದು, ತೆಗಳಿಕೆಯೂ ಆಗ್ಬೋದು, ವ್ಯಂಗ್ಯವೂ ಆಗ್ಬೋದು. ಮಾತಿನಲ್ಲಿ ಇದೆ ಅದು. ಆ ಒಂದು ವಿರೋಧವನ್ನು ಮತ್ತು ಅವಿರೋಧವನ್ನು ಒಟ್ಟಿಗೆ ಇಟ್ಟು ನೋಡುವ ಒಂದು ಸಾಮರ್ಥ್ಯ ಇದೆ ಮಾತಿಗೆ. ನನಗೆ ಕಾಣುವುದು ಆದರೆ ಇದು ವಿರೋಧ, ನಾನು ರಾಮನನ್ನು ವಿರೋಧಿಸ್ತಾ ಇದ್ದೇನೆ, ವಿರೋಧಿಸಲೇಬೇಕಾಗಿದೆ, ಇದು ಭಕ್ತಿಯ ಮತ್ತೆ ಒಂದು ರೂಪ ಅಂತ ರಾವಣ ಹೇಳಬಾರ್ದು. ಅದು ಇನ್ನೊಬ್ಬರು ಯಾರಾದರೂ ಹೇಳಬೇಕು. ಅದನ್ನು ಕೊನೆಗೆ ರಾಮ ಹೇಳ್ಬೋದು. ಅದನ್ನು ತಾನೇ ಹೇಳ್ತಾ ಹೋದರೆ ಅದು ರಾಮನಿಗೆ ಇಷ್ಟ ಅಲ್ಲ. ಅದು ಹಾಂ, ಹೌದೌದು. ಭಕ್ತಿಯಿಂದ ಸ್ಥಾಪನೆ ಮಾಡಿದ ಮೇಲೆ ವಿರೋಧ ಮಾಡುವ ಹೊಣೆ ಉಂಟು, ಅದು ಕಂಟಿನ್ಯೂಷನ್. ಅದು ಇರಲಿ, ಅಲ್ಲ ಅದು ಇರಲಿ, ಭಕ್ತನೇ ಇರಲಿಕ್ಕೆ ಸಾಕು. ಅವನೇ ನರೇಶನ್ ಮಾಡಿದರೆ ಅದು ಅಪ್ರಾಬ್ಲಮ್ ಆಗ್ತದೆ. ಮತ್ತು ಯಾವಾಗಲೂ ಕೂಡ ನಾನು ಕೆಲವು ಅರ್ಥ ಕೇಳುವಾಗೆಲ್ಲ ಅವರ ಜೀವನದ ಬಗೆಗೆ ಅವರೇ ಮಾತಾಡ್ತಾ ಹೋಗ್ತಾರೆ. ಈ ಅಂತರಂಗದ ಜೀವನದ ಬಗೆಗೆ ಆ ಪಾತ್ರ ಅದು ತಾನೇ ಸ್ಥಾಪಿಸ್ತಾ ಹೋಗುವುದುಂಟಲ್ಲ, ಕಲೆಯಲ್ಲಿ ಅದು ಇನ್ನೊಂದು ಪಾತ್ರ ಅದನ್ನು ಸೂಚಿಸಬೇಕು, ತಾನೇ ಹೇಳಬಾರ್ದು. ಪ್ರಸಂಗದಲ್ಲಿ ಹಾಗೆ ಇದೆ. ಪದ್ಯದಲ್ಲಿ ಇರಲಿ, ಪ್ರಸಂಗದಲ್ಲಿ ಇರಲಿ. ಕಲಾವಿದನಿಗೆ ಒಂದು ಕಲಾವಿದ ಅದನ್ನು ಯೋಚಿಸಬೇಕು. ಪ್ರಸಂಗದಲ್ಲಿರುವುದು, ಪದ್ಯದಲ್ಲಿರುವುದೆಲ್ಲ ಕಲಾವಿದರಿಗೆ ಸೂಚನೆಯೂ ಹೌದು. ಮತ್ತು ರಾಮನನ್ನು ವಿರೋಧಿಸದೆ ರಾವಣ ಬೆಳೆಯುವುದೇ ಇಲ್ಲ. ಇದು ನನಗೆ ಯಾವಾಗಲೂ ಇಷ್ಟ. ಯಾವುದು 7 ಜನ್ಮಗಳಲ್ಲಿ ಭಕ್ತನಾಗಿ ಬರ್ತೀಯೋ, 3 ಜನ್ಮದಲ್ಲಿ ಶತ್ರುವಾಗಿ ಬರ್ತೀಯೋ ಅಂತ ಕೇಳುವುದುಂಟಲ್ಲ. ದೇವರ ಬಗ್ಗೆ ನಮ್ಮ ಶಾಸ್ತ್ರಗಳಲ್ಲಿ ನಮೇ ದ್ವೇಷ್ಯೋಸ್ತಿ ನ ಪ್ರಿಯ, ಕೃಷ್ಣನ ಮಾತುಗಳು. ನಾನು ದ್ವೇಷಿಸುವವರೂ ಇಲ್ಲ, ಶತ್ರುಗಳೂ ಇಲ್ಲ, ಪ್ರೀತಿ ಪಾತ್ರರೂ ಇಲ್ಲ, ದ್ವಂದ್ವವಿಲ್ಲ. ಪ್ರೀತಿ ಮತ್ತು ದ್ವೇಷ ಎನ್ನುವುದು ಒಂದು ದ್ವಂದ್ವವಾದದ್ದರಿಂದ, ಇದು ಮನುಷ್ಯರ ಪಾಡು ಇದಾದದ್ದರಿಂದ ಇದನ್ನು ಮೀರಿದವನು ನಾನು ಅಂತ ಅದು ಹೇಳುವುದು. ದ್ವೇಷವೂ ಇಲ್ಲ, ಪ್ರೀತಿಯೂ ಇಲ್ಲ ಅಂತ.
ಹೀಗೆ ಇರುವ ಒಂದು ನಾನು ನಮ್ಮ ಪರಂಪರೆಯಲ್ಲಿ ಕೆಲವು ಸೂತ್ರಗಳಿದ್ದಾವೆ. ಭಾರತೀಯ ಪರಂಪರೆಯಲ್ಲಿ ಇದನ್ನೆಲ್ಲ ಹೇಗೆ ನೋಡಬೇಕು ಅಂತ ಒಟ್ಟಿನ, ಯಾಕೆಂದರೆ ಈ ಒಂದೊಂದು ಪ್ರಶ್ನೆ ಎತ್ತಿಕೊಂಡು ನೋಡಿದರೆ ಅದಕ್ಕೆ ನೀವೊಂದು ರೀತಿ ಪರಿಹಾರ ಹೇಳ್ತೀರಿ, ನಾನೊಂದು ಹೇಳ್ಬೋದು, ಇನ್ನೊಬ್ಬರು ಮತ್ತೊಂದು ಹೇಳ್ಬೋದು. ಅದು ಹಾಗಲ್ಲ ಅಂತ ಒಂದು ಸೂತ್ರ ಇದೆ ಅಂತ. ಅದು ಏನು ಅಂದರೆ, ಅಡಿಪಾಯದಿಂದ ಕಟ್ಟುವುದಲ್ಲ ಅಂತ, ಮೇಲಿನಿಂದ ಕಟ್ಟುವುದು ಅಂತ, ಕಲಶದಿಂದ ಕಟ್ಟುವುದು ಅಂತ. ಆದಿ ಕಲಶ ಮಗ ಪಾಯ ಅಂತ. ಪಾಯ ಅಂದರೆ ಅಡಿಪಾಯ, ಜ್ಞಾನೇಶ್ವರಿಯ ಮಾತದು. ಆದಿ ಕಲಶ ಮೊದಲು ಪ್ರಾರಂಭಿಸುವುದು ಅಥವಾ ಮೊದಲು ಇದ್ದದ್ದು ಯಾವುದು ಅಂದರೆ ಕಲಶ, ಮುಗುಳಿ ಇದ್ದದ್ದು. ಅದಕ್ಕೆ ಅನುಗುಣವಾಗಿ ನಿನ್ನ ಏನು ಕಟ್ಟಡವನ್ನು ಕಟ್ಟುತ್ತಾ ಹೋಗು. ಅದಿಲ್ಲದೆ ನೀನು ಅಡಿಪಾಯದಿಂದ ಪ್ರಾರಂಭಿಸಿದರೆ ಈ ಸಮಸ್ಯೆ ಯಾವಾಗಲೂ ಇದೆ. ಯಾವುದು? ಹೊಂದಿಸಬೇಕೆನ್ನುವ ಇಚ್ಛೆ ಇದೆ, ಹೊಂದಿಸಲಿಕ್ಕೆ ಆಗ್ತಾ ಇಲ್ಲ. ದಿಸ್ ಇಸ್ ದ ಪ್ರಾಬ್ಲಮ್. ಲಾಜಿಕ್ಕಿಗೆ ಇರುವ ಪ್ರಾಬ್ಲಮ್ ಇದು. ಆದದ್ದರಿಂದ ಮೊದಲು ಕಲಶ ಎಲ್ಲಾದರೂ ಅಂತ ಹೇಳಿದ್ದು. ಆದಿ ಕಲಶ ಅಂದ್ರೇನು? ಅಪೌರುಷೇಯವಾದ ವೇದ, ಯಾರೂ ಕೂಡ ರಚನೆ ಮಾಡಿರದ, ಕೃತವಲ್ಲದ, ಯಾರೂ ಮಾಡಿರದ, ಆದರೆ ಇರತಕ್ಕ ಜ್ಞಾನ, ಅದು ಜ್ಞಾನರಾಶಿ, ಅದು ಇದೆ ಅಂತ ಒಪ್ಪಿಕೊಂಡು, ಯಾರೂ ಮಾಡಿದ್ದಲ್ಲದ ಒಂದು ಜ್ಞಾನ ಇದೆ ಅಂತ ಒಪ್ಪಿಕೊಂಡು ಅದನ್ನು ನಮ್ಮದನ್ನಾಗಿ ಮಾಡಿಕೊಳ್ಳತಕ್ಕ ಪ್ರಯತ್ನ. ನಮ್ಮಿಂದಲೇ ಪ್ರಾರಂಭ ಅಂತ ಭಾವಿಸಿದರೆ ಇದು ಯಾವಾಗಲೂ ಹೀಗೆ, ಎಲ್ಲಿಗೆ ಕೊಂಡೋಗ್ಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಮಹಾಭಾರತಕ್ಕೆ ಮತ್ತು ಪುರಾಣಗಳಿಗೆ ಒಂದು ಸೂತ್ರ ಇದೆ. ಏನು ಅಂದರೆ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಬಿಭೇತ್ ಅಲ್ಪಶ್ರುತಾದ್ವೇದ ಮಾಮಯಂ ಪ್ರಹರಿಷ್ಯತೆ. ಇತಿಹಾಸ ಮತ್ತು ಪುರಾಣಗಳೆಂಬ ವಾಂಗ್ಮಯದಿಂದ ಈ ಎಲ್ಲ ಪ್ರಶ್ನೆಗಳು ಹುಟ್ಟುವುದು ಈ ರೀತಿಯ ವಾಂಗ್ಮಯಗಳಲ್ಲಿ. ಒಂದು ಪಾತ್ರವನ್ನು ಕೇಂದ್ರವಾಗಿಟ್ಟುಕೊಂಡು ಯೋಚನೆ ಮಾಡುವಾಗ ಸರಿಯೋ ತಪ್ಪೋ ಎನ್ನುವ ಎಲ್ಲ ವ್ಯೂಹಗಳಲ್ಲಿ ಇದು ಬರ್ತದೆ. ಆದರೆ ವೇದಕ್ಕೆ ಇದು ವ್ಯಾಖ್ಯಾನ ಅಂತ ನೋಡಬೇಕು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತಿ. ನಾವು ಮಾಡಿದ್ದು ಯಾವುದೂ ಅಲ್ಲ, ಇದು ಯಾವುದು ಯಾರೂ ಮಾಡಿರದೇ ಇರತಕ್ಕ, ಸಹಜವಾಗಿ ಇರತಕ್ಕ ಜ್ಞಾನಕ್ಕೆ ನಮ್ಮ ಮಾತು ಹೊಂದಿಕೊಳ್ಳುತ್ತದೋ ಅಂತ ನೋಡಬೇಕು. ಇದು ಒಂದು ಸೂತ್ರ, ಅಷ್ಟು ಹೇಳ್ಬೋದು. ತುಂಬ ಸಿಂಪಲಾಗಿ ಶ್ರೇಣಿಯವರು ಒಂದು ಸಮಾಧಾನ ಹೇಳಿದ್ರು. ಕೊನೆಗೆ ಶ್ರೇಣಿಯವರಲ್ಲಿ ಬರ್ತೇವೆ ನಾವು ಎಲ್ಲ ವಿಷಯ. 3 ಜನ್ಮ ಭಕ್ತರಾಗಿ, 7 ಜನ್ಮ ಭಕ್ತರಾಗಿ, 3 ಜನ್ಮ ವಿರೋಧಿಗಳಾಗಿ, ಸೈದ್ಧಾಂತಿಕವಾಗಿ ತಪ್ಪು. ಲಾಂಗರ್ ಪೀರಿಯಡು ಭಕ್ತನಿಗೆ ಅಲ್ವಾ? ಆದರೆ ಅವರು ಹೇಳಿದ್ದೇನೆಂದರೆ, ಈ 3 ಜನ್ಮದಲ್ಲಿ ಶತ್ರುವಾಗಿರುವಾಗ ಅವನಿಗೆ ಒಳಗೆ ತುಂಬ ಸಫರ್ ಆಗ್ತಾನಂತೆ. ನಾನು ಶತ್ರುವಾಗಿ ಮೋಕ್ಷಕ್ಕೆ ಹೋಗಬೇಕಾಯ್ತಲ್ಲ ಅಂದರೆ, ಶಾಪಗ್ರಸ್ತನಾದವನಿಗೆ ಕಂಟಿನ್ಯೂಸ್ ಒಂದು ಪನಿಷ್ಮೆಂಟ್. ಆದ್ದರಿಂದ 3 ಜನ್ಮ ಹೇಳಿದ್ದು ಅಂತ. ಚೆನ್ನಾಗಿದೆ ಅದು, ಹೌದು ಅಲ್ಲ ಅಂತಲ್ಲ, ವೇದಾಂತದಲ್ಲಿ ಹೌದು ಅಲ್ಲ ಎಂಬುದಲ್ಲ ವಿಷಯ. ಒಂದು ವಿವರಣೆ ಹೇಗೆ ಅಂತ ಒಳ್ಳೆ ವಿವರಣೆ ಕಂಡಿತ್ತು ನನಗೆ. ಕನ್ನಡದಲ್ಲಿ ಒಬ್ಬರು ಸಾಹಿತಿ ಇದ್ದರು, ಪ್ರಸಿದ್ಧ ಸಾಹಿತಿ, ನಾಸ್ತಿಕರು, ದೇವರನ್ನು ಒಪ್ಪೋದಿಲ್ಲ, ಇತಿಹಾಸದಲ್ಲಿ ಇದ್ದದ್ದೇ, ಆಧುನಿಕರು. ಒಳ್ಳೆಯ ಸಾಹಿತಿ, ಒಳ್ಳೆಯ ಭಾವ ಎಲ್ಲ ಇದೆ. ಅವರ ಸಾಹಿತ್ಯವನ್ನು ವಿಮರ್ಶಿಸ್ತಾ, ಅವರ ವ್ಯಕ್ತಿತ್ವವನ್ನು ವಿಮರ್ಶಿಸ್ತಾ ಮತ್ತೊಬ್ಬರು ವಿಮರ್ಶಕರು ಹೇಳಿದರು, ಅದೆಂತ ಗೊತ್ತುಂಟು ಅವರದ್ದು? 3 ಜನ್ಮದ ಶತ್ರುತ್ವ ಅಂತ. 7 ಜನ್ಮದ ಭಕ್ತಿ ಅಲ್ಲ, 3 ಜನ್ಮದ ಶತ್ರುತ್ವ. ಅದು ಒಳಗಿಂದ ಭಕ್ತನೇ ಅಂತ, ಯಾರು ಅಂತ ಬೇಡ. ನಾವೆಲ್ಲರೂ ಸ್ವಲ್ಪ ಹಾಗೆ. ಶೇಣಿಯವರ ಮಾತನ್ನು ಜೋಶಿಯವರು ಕೋಟ್ ಮಾಡಿ ಹೇಳಿದ್ದು, ತೋಳ್ಪಾಡಿಯವರು ಹೇಳಿದ್ದು ನಮಗೆ ಸಮನ್ವಯದ ಒಂದು ಮಾರ್ಗವನ್ನು ತೋರಿಸಿಕೊಡ್ತಾ ಉಂಟು. ಅದೇ ಕಲಶದಿಂದ ತೊಡಗಿ ಪಾಯಕ್ಕೆ ಬರಬೇಕು ಅಂದದ್ದು. ವಿರೋಧಿಸ್ತಾ ಇರುವಾಗ ಒಳಗಿನಿಂದ ಭಕ್ತನಾಗಿ ಪಡುವ ಸಂಕಟ ಅದೊಂದು ಶಿಕ್ಷೆಯಾಗಿ ಒದಗುವುದು ಜಯ ವಿಜಯಾದಿಗಳಿಗೆ. ಇದು ಆ ದಿಕ್ಕಿನಲ್ಲಿ ಚಿಂತಿಸುವಲ್ಲಿ ನಮ್ಮನ್ನು ಪ್ರಚೋದಿಸ್ತದೆ. ವಿರೋಧ ಭಕ್ತಿಯನ್ನು ಯಾವ ಪಾತ್ರಗಳು ಹೇಗೆ ಯಾವ ಪ್ರಮಾಣದಲ್ಲಿ ತಮ್ಮದು ಆ ಸ್ಥಿತಿ ಅಂತ ಹೇಳಬಹುದು ಅಂತ ಯೋಚಿಸುವಲ್ಲಿ ನಮಗೆ ಸಹಾಯಕವಾಗ್ತದೆ.